ಮಣ್ಣಂದ್ರೆ ಮಣ್ಣು, ಬಂಗಾರದಂತ ಮಣ್ಣು ಕಣಪ್ಪ. ಲೇ, ಕಾಯಿಗಳ ಗಾತ್ರ ನೋಡಿದ್ರೆ ಗೊತ್ತಾಗಲ್ವೇನೋ? ಇದೊಂದೇ ಕಂಡ್ರೋ ಪಿತ್ರಾರ್ಜಿತವಾದ ಆಸ್ತಿ ನಮಗಿದ್ದಿದ್ದು. ನಮ್ಮ ಅಪ್ಪನ ತಲೆ ಮೇಲೆ ಅದ್ವಾ ತದ್ವಾ ಸಾಲ ಹೊರಸಿ ಸಾಹುಕಾರ ಸಿದ್ದಪ್ಪ ದಕ್ಸ್ಕೊಂಡ್ಬಿಟ್ಟ ನೋಡು. ದಕ್ಕಿಸ್ಕೊಂಡ್ಬಿಟ್ಟ. ನಾವೇ ನಿಮ್ಮ ಆಸ್ತಿನ ಪುಕ್ಸಟೆ ಹೊಡಿಲಿಲ್ಲ. ಜಂಜನ ಅಂತ ಹೇಳ್ತಿಲ್ವಪ್ಪ ರೂಪಾಯಿನ? ಎಣಿಸ್ಬಿಟ್ಟೆ 3.25 ರೂಪಾಯಿ. ನಮ್ಮ ಅಣ್ಣ ನೀ ಭೂಮಿಗೆ ತನ್ನ ರಕ್ತ ಬಸ್ತು ಅದಕ್ಕೆ 10ರಷ್ಟು ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ತಲೆ ಮೇಲೆ ಸುರಿದಿದ್ದಾನೆ ಅಮ್ಮಯ್ಯ, ಗೊತ್ತಾ? ಅದಕ್ಕೆ ತೋಟ ನಿಂದು ತಿಳ್ಕೊಂಡ್ಬಿಟ್ಯಾ? ನಿನ್ನ ಊರ್ ನೀನು ದೊಣೆ ನಾಯಕನ ಅಪ್ಪಣೆ ಅಂತ ಹಾಗೆ ನನ್ ತೋಟಕ್ಕೆ ನಾನ್ ಕಾಲಿ ಕೊದಕ್ಕೆ ಯಾವಂತ ಅಪ್ಪಣೆ ಕೇಳ್ಬೇಕಂತ ಅಪ್ಪಣೆನಾ ಏನ್ರೋ? ತೋಟಕ್ಕೆ ನುಗ್ಗಿರೋದು ಅಲ್ದಲ್ಲ ಕೊಬ್ಬಿನ ಮಾತಾಡ್ತೀಯನೋ? ಕೊಬ್ಬು ಜಾಸ್ತಿ ಆಗಿರೋದು ನಿನಗೆ. ಲೋ ಲೋ, ನೀನಂತ ಗಂಡಸಾಗಿದ್ರೆ ಗಿಡಕ್ಕೆ ಹಾಕೋ ನೋಡೋಣ. ನನ್ ಗಂಡತನಕ್ಕೆ ಸವಾಲು. ಗಂಡಸಾಗಿದ್ರೆ ಗಿಡಕ್ಕೆ ಕೈ ಹಾಕಬೇಕಾ? ನೋಡ್ತೀಯ? ಹಾಕದೆ. ಹಾಕಿದ್ರೇನಾಯ್ತು? ಕಾಯಿ ಕೀಳು ನೋಡೋಣ. ಕಿತ್ತೆ ಬಿಟ್ಯಾ? ಕಿತ್ತೇನಾಯ್ತು? ತಿನ್ನು ನೋಡೋಣ. ಹಾಗನ್ನು ಮತ್ತೆ ಹಣ್ಣು ತಿನ್ಸೋದಕ್ ಬಂದಿತ್ತೀಯ? ಮತ್ತೆ ಅದಕ್ಕೆ ಯಾಕೆ ಇಷ್ಟೊತ್ತು ಪತ್ರ ಗುಟ್ಟದೆ? ಆಗ್ಲೇ ಹೇಳಿದ್ರೆ ಪಟ್ರ ಕುಡಿಸ್ಬಿಡ್ತಾ ಇದ್ನಲ್ಲ. ಬಂದ್ರ ಎಷ್ಟೋ ಧೈರ್ಯ ನಿನಗೆ? ಬೇವರ್ಸಿ, ಹಳೆ ಬೇವರ್ಸಿ, ಹಣ್ಣು. ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ಎಷ್ಟೇ ಕೊಬ್ಬು ನಿನಗೆ? ಹೊಡೆದ ಅಂದ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಬಕಾಸುರ, ಬಂಡಿ ಬಕಾಸುರ, ನಿನ್ ಕೈ ಊರ್ ಬಾಳಕಾಯಾಗ, ನೀನ್ ಹೊಟ್ಟೆ ಹರಿದು ಊರ್ ಬಾಗಲಾಗ. ನಾಳು ನಮ್ಮ ಅಪ್ಪ ಕರ್ಕೊಂಡ್ ಬರ್ತೀನಿ. ಊರ್ ಬಾಗಲ ಮಾಡಿಸ್ತೀಯಾ? ಕರ್ಕೊಂಬ. ನಾವು ಅವನ ಹೊಟ್ಟೆನ ಬಗ್ದು ಊರ್ನ ಹಾಕ್ಬಿಡ್ತೀನಿ. ಕರ್ಕೊಂಬರ್ತಾನಂತೀವ್ರ ಅಪ್ಪನ. ನಿಮ್ಮ ಅಪ್ಪ ನಿಮ್ ತಾತನ್ ಕರ್ಕೊಂಬಾರಿ. ಭದ್ರ, ಏನೇ ಆದ್ರೂ ಹುಡುಗಿನ ಕೆಣಕಬಾರ್ದಿತ್ತು. ಮತ್ತೆ ಎಷ್ಟೋ ಕೊಬ್ಬು ಅವಳದು ನೋಡ್ದ ಎಂತದ ಮಾತಾಡ್ತಾಳೆ. ಛತ್ರಿ ಯಜಮಾನ್ರೆ, ಹಣಕ್ಕೆ ಯಾರ ದೇವ್ರು? ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತವ್ವ, ಭೂಮಿಗೆ ಭೂಮ್ತಾಯಿ. ಪುಟ್ಟ ನೋಡದ್ಯಾ? ಎಲ್ಲಿಂದ ಎಲ್ಲಿವರೆಗೂ ನೋಡು ಹೆಂಗಸರನ್ನ ಇಟ್ಟಿದ್ದಾರೆ ನಮ್ಮ ಹಿರಿಯರು. ಅವರೆಲ್ಲ ನಿಮ್ಮ ಹಾಗೆ ಬಹಳ ರಸಿಕರು ಅಂತ ಕಾಣುತ್ತೆ. ರಸಿಕತೆ ಇಲ್ದೇ ಇರೋ ಬಾಳು ಅದನ್ ಬಾಳೆನಲ್ಲ, ಹರ್ಕುಲ್ ಛತ್ರಿ ಇದ್ದ ಹಾಗೆ. ಪುಟ್ಟ, ನಮ್ ದುರ್ಗಿ ಮದುವೆ ಬಂದಾಗಿ ಅವಳ ಗಂಡನ ಮನೆಗೆ ಹೋಗ್ಲಿ, ನಿಮ್ಮನ್ನೆಲ್ಲ ತಕ್ಷಣ ಎತ್ತಂಗಡಿ ಮಾಡಿ ನಿಮ್ ಜಾಗಕ್ಕೆಲ್ಲ ಬರೀ ಹೆಣ್ಣಾಳುಗಳನ್ನೇ ಗೊತ್ತು ಮಾಡ್ಬಿಡ್ತೀನಿ. ರುಸ್ತುಂ ಕೆಲಸ ಮಾಡಿ ನೀವ್ ಹಿಂಗ್ ಮಾಡಿದ್ 3ನೇ ದಿವಸಕ್ಕೆ ನಿಮ್ಮನ್ನ ಹೊತ್ಕೊಂಡೋಗಿ ಪುತ್ತೂರು ವೈದ್ಯರ ಹತ್ರ ಬಿಡ್ಬೇಕಾಗ್ತದೆ, ಮೂಳೆ ರಿಪೇರಿಗೆ. ಸ್ವಲ್ಪ ಇರೋ. ಯಾವುದೋ ಹೆಣ್ಣು ಒಳ್ಳೆ ಬಿರುಗಾಳಿ ನುಗ್ತಾ ಇದೆ. ಗುಂಡಾಗಿದೆಯಲ್ಲ, ಒಳ್ಳೆ ಪಗದಷ್ಟಾಗಿದೆ ಕಣೋ ಪಟ್ಟ. ಮಾಡಿ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ಊರಿಗೆ ದೊಡ್ತಾನೆ ನಾನು ಮತ್ತೆ ನೋಡಿ, ಅದೇ ಸಾರಿ ಹೇಳ್ತಾ ಇದ್ದೀನಿ, ನಾನ್ ಮೊದಲು ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳ ಇಲ್ಲಿ, ಹೊರಟ ಬಿಟ್ಟ ಅಲ್ಲಿ. ಅಯ್ಯೋ ನನ್ನ ಯೋಗ್ಯತೆಗೆ ಏನಾಯ್ತು? ನನ್ನ ಮಗಳು ಕಣೋ, ನನ್ನ ಮಗಳು. ಗ್ರಾಚಾರ ಸತ್ಯ ನನ್ ಮಗಳಲ್ವಲ್ಲ. ಏನಮ್ಮದು? ಏನಾಯ್ತಮ್ಮ? ಯಾಕಮ್ಮ ಅಳ್ತಾ ಇದ್ಯಾ? ಅವನು ನಮ್ ತೋಟಕ್ ನುಗ್ಗಿ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಯಾರಮ್ಮ ಅವನು? ಭದ್ರಿನ ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಪುಟ್ಟ ಕರ್ಕೊಂಬ ಆಡಗಳನ್ನೆಲ್ಲ. ಬಹಳ ಚೆನ್ನಾಗಿದೆಪ್ಪ, ಬಹಳ ಚೆನ್ನಾಗಿದೆ. ಈ ಭೂಮಿ ಗುಣಾನೇ ಅಂತ ಕಂಡ್ರು ಬಹಳ ಚೆನ್ನಾಗಿರುತ್ತೆ ಬಡಿ. ಸಾವುಕಾರ ಬರ್ತಾ ಇದ್ದಾನೆ. ಎಲ್ಲಿ ಗ್ರಾಚಾರ? ಬಾ ಹೋಗೋಣ. ನಾವು ಬರ್ತೀವಪ್ಪ, ನಾವು ಬರ್ತೀವಿ. ಯಾಕ್ರ ಬಂದ್ರಲ್ಲೇ? ಯಾಕ್ರ ಹೆದರ್ಕೊಂಡು ಹೋಗ್ತಾ ಇದ್ದೀರಿ? ಯಾರೋ ಹಣ್ಣು ತಿನ್ನೋಕ್ ಹೇಳ್ದವ್ರ ನಿನಗೆ? ನಿಮ್ಮಪ್ಪ ಕೇಳ್ತಾ ಇದ್ದಾರೆ ಯಾರು ಹಣ್ಣು ತಿನ್ನೋಕ್ ಹೇಳ್ದವ್ರು ಅಂತ ಸ್ವಲ್ಪ ಹೇಳು. ಸಾವುಕಾರ್ರೆ, ನಿಮ್ ಮಗಳೇ ಹಣ್ಣು ಕಿತ್ಕೊಂಡ್ ಮತ್ತೆ ನೋಡೋಣ, ತಿನ್ನು ಮತ್ತೆ ನೋಡೋಣ ಅಂದ್ಲು. ಪಾಪ ಅವಳ ಮಾತಿಗೆ ನಾನು ಯಾಕೆ ಬೆಲೆ ಕೊಡಬಾರ್ದು ಅಂತ ಕಿತ್ಕೊಂಡೆ ತಿಂದೆ. ಎಲ್ಲ ಭಂಡ ಬಡ್ಡಿ ಮಗನೇ, ಯಾರನ್ನ ಕೇಳಿ ತೋಟಕ್ಕೆ ನುಗ್ಗದಿಯೋ? ನಮ್ ತೋಟಕ್ಕೆ ನಾನ್ ನುಗ್ಗೋದಕ್ಕೆ ಯಾವ ಬಡ್ಡಿ ಮಗನ್ ನೀನ್ ಕೇಳ್ಬೇಕು? ಬಡ್ಡಿ ಮಗ ಹಿಡಿದು ಹೊಡೆದ ಅಂದ್ರೆ ಬುರುಡೆ ಗಿರಡೆ ಎಲ್ಲ ಬಿಚ್ಚಿ ಹೋಗ್ಬಿಡ್ಬೇಕು.
ಏನೋ ಹಾಗೆ ಹಲ್ಕಿಸಿದ್ಯಾ? ಎಷ್ಟು ಪೋಗರ ನಿನಗೆ? ಅಲ್ಲ ಮತ್ತೆ ಬಡ್ಡಿ ಮಗನ ಅಂತೀರಲ್ಲ, ಅದು ನಾನು ಯಾಕೆ ಇಟ್ಕೊಳ್ಳಿ? ನಿಮ್ದನ್ನ ನಿಮಗೇ ವಾಪಸ್ ಕಳಿಸಿದ್ದೀನಿ, ಇಟ್ಕೊಳ್ಳಿ. ನಿಮ್ದಪ್ಪ ತ್ವಾಟ? ಇಲ್ಲ, ನಿಮ್ಮ ಅಪ್ಪಂದು. ಅದು ಸರಿ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ್ದ ನಗದು, ಗೊತ್ತಾ? ನಾವು ಅದ್ 10ರಷ್ಟು ಗೇದು ಸಾಲ ತೀರಿಸಿದ್ದೀವಿ, ಗೊತ್ತಾ? ತೀರಿಸ್ಬಿಟ್ಟಿದ್ದಾನೆ. ಮೊನ್ನೆ ಮದುವೆಗೆ ನಿಮ್ಮ ಅಣ್ಣ ಮತ್ತೆ 1000 ರೂಪಾಯಿ ಸಾಲ ತಗೊಂಡಿದ್ದಾನೆ, ಗೊತ್ತಾ? ಅದಕ್ಕೆ ಹೇಳು. ಸಾಲನ ಅದು? ಇಲ್ಲ, ನಿಮ್ಮ ಅಣ್ಣ ನಮ್ ಚಿಕ್ಕಪ್ಪನ ಮಗ ಪುಕ್ಸಟೆ ಕೊಟ್ರು. ನಮ್ಮ ಅಣ್ಣನ ಮೊದಲೇ ಹೇಳಿದೆ ನಾನು, ಇದು ಬಹುಮಾನ ಅಲ್ಲಪ್ಪ, ಇದ್ರಲ್ಲಿ ಏನೋ ಮಸ್ಲತ್ತಿದೆ ಅಂತ. ನನ್ನ ಮಾತು ನಂಬಲಿಲ್ಲ ಅವನು. ನೀನು ನಿಮ್ಮಣ್ಣ ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸಕ್ಕಾಗಲ್ಲ. ಕಡೆವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕೋ ನಿನ್ನ ಋಣ ಅಂತೆ ಋಣ.